ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾನಿವತ್ತು ಒಂದಿಷ್ಟು ಮ್ಯಾಟರ್ನ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಅಂದು ಇವತ್ತಿನ ವ್ಲಾಗ್ ಹೇಗಿರುತ್ತೆ ಅಂತಂದೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಆ್ಯಂಡ್ ಇವತ್ತು ಬಂದು ಸಂಡೇ ಆಗಿರೋದ್ರಿಂದ ಇವತ್ತು ನನ್ನ ಹಸ್ಬೆಂಡ್ ಕೂಡ ಮನೇಲಿಲ್ಲ. ಸೊ ಅವ್ರು ಇಲ್ದಾಗ ನಾನು ಯಾವ ರೀತಿ ಹೇಗಿರುತ್ತೆ ನನ್ನ ಡೇ ಇಬ್ಬರು ಮಕ್ಕಳ ಜೊತೆ ಅಂತಂದೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ವ್ಲಾಗಲ್ಲೇನೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ಈಸ್ ಬನ್ನಿ ವಿಡಿಯೋನ ಕಂಟಿನ್ಯೂ ಮಾಡೋಣ. ಇವತ್ತಿನ ಬೆಳಗಿನ ವ್ಲಾಗ್ ನಾನು ಶೂಟ್ ಮಾಡೋಕ್ಕಾಗಲಿಲ್ಲ. ಯಾಕೆ ಅಂತಂದರೆ ಸೊ ಇವತ್ತು ಬೆಳಗ್ಗೆ ಒಂದು 7 o'clock ಹಂಗೆ ಎದ್ವಿ. ನನ್ನ ಹಸ್ಬೆಂಡ್ ಅವರು ಬೇಗನೆ ಎದ್ದು ಬೆಳಗ್ಗೆಯಿಂದ ಸಂಜೆ ನೈಟ್ವರೆಗೂ ನನಗೆ ಪುರ್ಸೊತ್ತೇ ಇರಲ್ಲ. ಅಷ್ಟು ಏನು ಅಮ್ಮನ್ನ ಎತ್ಕೊಂಡೇ ಇರಬೇಕು. ಅವ್ರಿಗೆ ಊಟ ತಿಂಡಿ ಅದು ಇದು ಪ್ರತಿಯೊಂದು ನಾನೇ ಮಾಡಬೇಕು. ಆ ಮನೆಗೆ ಅಂದರೆ ಅಮ್ಮನ ಮನೆಗೆ ಹೋದ್ರೂ ಅಲ್ಲೂ ಕೂಡ ನಾನೇ ಮಾಡಬೇಕಾಗುತ್ತೆ. ನಾನು ಇಬ್ಬರು ಮಕ್ಕಳದು ಊಟ ಮಾಡಿಸ್ಬೇಕು. ಅದು ಊಟ ಮಾಡ್ಸೋಕ್ಕೆ ಏನಿಲ್ಲ ಅಂದರೂ 3/4 ಗಂಟೆ ಇಲ್ಲ 1 ತಾಸು ಬೇಕೇ ಬೇಕು ಇಬ್ರಿಗೂ ಊಟ ಮಾಡ್ಸೋಕ್ಕೆ. 1 ಹೊತ್ತು ಊಟ ಮಾಡ್ಸೋಕ್ಕೆ, ಅದರಲ್ಲೂ 3 ಹೊತ್ತು ಊಟ ಮಾಡಿಸ್ಲೇಬೇಕು. ಅವ್ರೇನಾದರೂ ಫ್ರೀ ಇದ್ದಾಗ ಅವರು ಕೂಡ ತುಂಬ ಬ್ಯುಸಿಯಾಗಿದ್ದಾರೆ ನನ್ನ ಹಸ್ಬೆಂಡು. ಸೊ ಆವಾಗಿಂದನೂ ನಾನೇ ಅವರಿಬ್ಬರಿಗೂ ಊಟ ಮಾಡಿಸ್ತಾ ಇರೋದು. ಸುಸ್ಸು ಮಾಡಿದ್ರು, ಎಮೋಷನ್ ಮಾಡಿದ್ರು, ಏನೇ ಮಾಡಿದ್ರು ಮತ್ತೆ ಎಲ್ಲ ನಾನೇ ಇದು ಮಾಡ್ಕೋಬೇಕಲ್ವ. ಹಸ್ಬೆಂಡ್ ಜಾಸ್ತಿ ಎಲ್ಲೂ ಹೊರಗಡೆ ಹೋಗ್ತಿದ್ದಿಲ್ಲ. ಜಾಸ್ತಿ ಇಷ್ಟು ದಿನ ಹೋಗ್ತಿದ್ದಿಲ್ಲ. ಇತ್ತೀಚೆಗೆ ಹೋಗಲೇಬೇಕಾಗಿರೋಂಥ ಪರಿಸ್ಥಿತಿ ಇರೋದ್ರಿಂದ ಸೊ ಅದಕ್ಕೆ ಅವರು ಧಾರವಾಡಕ್ಕೆ ಅಡ್ಡಾಡ್ತಿದ್ದಾರೆ. ಒಂದು 4-5 ಡೇಸಿಂದ ಬ್ಯುಸಿನೇ ಇದ್ದಾರೆ. ಈಗ 2 ಡೇಸಿಂದ ಈಗ ಧಾರವಾಡಕ್ಕೆ ಅಪ್ ಆ್ಯಂಡ್ ಡೌನ್ ಮಾಡ್ತಾಯಿದ್ದಾರೆ. ಅಲ್ಲೇ ಸ್ಟೇ ಆಗ್ಬೋದಿತ್ತು, ಬಟ್ ಸ್ಟೇ ಆಗಲ್ಲ. ಅವರು ಆಲ್ಮೋಸ್ಟ್ ಸ್ಟೇ ಆಗಲ್ಲ. ನನ್ನ ಬಿಟ್ಟು ಇರಲ್ಲ ಅವರು. ಸೊ ನನಗೂ ನಿಜವಾಗ್ಲೂ ಅವ್ರು ಬಿಟ್ಟು ಇರೋಕ್ಕಾಗಲ್ಲ. ಸೊ ನಾನು ನೈಟ್ ಅಂದರೆ ವಾಪಸ್ ಬಂದುಬಿಟ್ರೆ, ಅವ್ರು ಏನಾದರೂ ಧಾರವಾಡ ಆ ಕಡೆ ಇದ್ದರೆ ವಾಪಸ್ ಬಂದುಬಿಡ್ತಾರೆ. ಬೆಂಗಳೂರು ಏನಾದರೂ ಹೋದರೆ ಅಲ್ಲಿ ಸ್ಟೇ ಆಗ್ತಾರೆ. ಇಲ್ಲಾಂದರೆ ಇಲ್ಲೇ ಹತ್ರ ಇದ್ರಂದರೆ ವಾಪಸ್ ಅದೆಷ್ಟೊತ್ತಾದ್ರೂ ಬಂದುಬಿಡ್ತಾರೆ ವಾಪಸ್ಸು. ಆ್ಯಂಡ್ ನಾನು ಒಬ್ಬಳೇ ಇದ್ದರೆ ನಿಜವಾಗ್ಲೂ ಫ್ರೆಂಡ್ಸ್ ನನಗೆ ನಿಜವಾಗ್ಲೂ ಏನೂ ಮಾಡ್ಕೊಳಕ್ಕಾಗಲ್ಲ. ಮಾಡ್ಕೊಳಕ್ಕೆ ಮನಸ್ಸು ಬರೋಲ್ಲ ನನಗೆ. ಯಾಕೆ ಅಂತಂದರೆ ನನ್ನ ಹಸ್ಬೆಂಡ್ ಇದ್ದರೆ ನನಗೆ ಏನೋ ಒಂಥರ ಎನರ್ಜಿ ಮೋಟಿವೇಟರ್ ಅಂತಲೇ ಹೇಳ್ಬೋದು. ನಂಗೆ ನಿಜವಾಗ್ಲೂ ಅವರಿಲ್ಲ ಅಂತಂದರೆ ನಂಗೆ ಕೈ ಕಾಲೇ ಆಡಲ್ಲ. ಅವ್ರು ಇಲ್ದಾಗ ನಾನು ಏನೂ ಮಾಡೋಕ್ಕೆ ಮನಸ್ಸು ಬರೋಲ್ಲ ನನಗೆ. ಏನು ಮಾಡಬೇಕು ಅಂತಲೂ ಅನಿಸಲ್ಲ. ಏನೇ ಕೆಲಸ ಆದರೂ ಆಗಲಿ, ಈಗ ಏನೇ ವಿಡಿಯೋ ಮಾಡಬೇಕಂದ್ರೂ ನನಗೆ ತುಂಬಾ ಮೈಂಡಿಗೆ ಎಫರ್ಟ್ ಹಾಕಿ ನಾನು ಮಾಡಲೇಬೇಕು ಅಂದ್ಕೊಂಡು ನಾನು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನೋ ಹೊರತುಕೋ. ಆದರೆ ಕೆಲಸ ಮಾತ್ರ ಏನೂ ಮಾಡೋಕ್ಕೆ ನನಗೆ ನಿಜವಾಗ್ಲೂ ಮನಸ್ಸಾಗಲ್ಲ. ಯಾಕೆ ಅಂತಂದರೆ ಅವ್ರು ಇಲ್ಲ ಅಂತಂದರೆ ನನಗೆ ನಿಜವಾಗ್ಲೂ ಏನೂ ಇಂಟ್ರೆಸ್ಟ್ ಬರೋಲ್ಲ, ಮನಸ್ಸು ಬರೋದೇ ಇಲ್ಲ. ಏನು ಮಾಡಬೇಕು ಅನ್ನೋದು ನನಗೆ ಐಡಿಯಾ ಕೂಡ ಬರೋಲ್ಲ. ಇಷ್ಟೊಂದು ಕೆಲಸ ಇದೆ ಮನೇಲಿ. ಅದೇ ಕ್ಲೀನ್ ಮಾಡ್ಕೊಳ್ಳೋದು ಅನ್ನೋದು ಕೆಲಸನೇ. ಅಡುಗೆ ರೂಮೆಲ್ಲ ಕ್ಲೀನ್ ಇರುತ್ತೆ. ಮತ್ತು ಇನ್ನೊಂದು ಸರಿ ನಾನು ಈಗ 1 ಮಂತಿಗೆ ಒಂದು ಸರಿ ನಾನು ಕ್ಲೀನ್ ಮಾಡ್ಕೋಬೇಕಲ್ವಾ. ಸೊ ಅದಕ್ಕೆ ಈಗ ಮತ್ತೆ ನಾನು ಡೀಪ್ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಈಗ ಅವ್ರು ಇಲ್ದಾಗ ಮಾಡ್ಕೊಳ್ಳೋಣ ಅಂತಂದರೆ ಈಗ ಹುಡುಗರನ್ನ ಹಿಡ್ಕೊಳಕ್ಕಾಗಲ್ಲ. ಈಗ ಅವ್ರು ಮಲ್ಕೊಂಡಾಗ ನಾನೇನಾದ್ರು ಸ್ಟಾರ್ಟ್ ಮಾಡಿಕೊಂಡ್ರೆ ಮತ್ತು ಅರ್ಧಂಬರ್ಧ ಆಗಿಬಿಡುತ್ತೆ. ಸೊ ಅದಕ್ಕೆ ನನಗೆ ಪೂರ್ತಿ ಮುಗಿಸೋವರೆಗೂ ನನಗೆ ಬಿಡೋಕ್ಕೆ ಮನಸ್ಸು ಆಗೋಲ್ಲ. ಸೊ ಅದಕ್ಕೆ ಅವ್ರು ಬರೋವರೆಗೂ ಕಾಯ್ತಿರ್ತೀನಿ. ಆ್ಯಂಡ್ ಅವ್ರು ಇದ್ದಾಗಲೇ ನಾನು ಆಲ್ಮೋಸ್ಟ್ ನಂದು ಏನೇ ಕೆಲಸ ಇದ್ರೂ ನಾನು ಮಾಡ್ಕೊಡೋದು. ಆ್ಯಂಡ್ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೂ ನನಗೆ ಟೈಮ್ ಇರೋಲ್ಲ. ಅವರಿದ್ದಾಗ ಏನಾದರೂ ಕೆಲಸ ಮಾಡಬೇಕು ಹಂಗೆ ಹಿಂಗೆ ಅಂತ ಕೆಲಸ ಮಾಡ್ತಾರೆ. ಅವ್ರು ಇಲ್ದಾಗ ಸೊ ಅವ್ರ ಜೊತೆ ಇಲ್ಲಲ್ಲ, ಅವರನ್ನು ಮಿಸ್ ಮಾಡ್ಕೊತೀನಲ್ಲ ಅಂತಂದಿಲ್ಲ ಆ ಥರ ಎಲ್ಲ ನಂಗೆ ಫೀಲ್ ಆಗುತ್ತೆ. ಸೊ ಹಂಗೆ ಅಮ್ಮ ಇದ್ಲು ಒಂದೇ ನಿಮಿಷ. ನನಗೆ ಫ್ಯಾಮಿಲಿ ಪ್ಲ್ಯಾನಿಂಗ್ ಆಪ್ರೇಷನ್ ಆಯಿತಾ ಅಂತ ಕೇಳ್ತಾ ಇದ್ರಿ. ಸೊ ತುಂಬ ಜನನೇ ಕೇಳಿದ್ರು. ಆ್ಯಂಡ್ ಎಲ್ರಿಗೂ ನಾನು ಇವತ್ತು ಆನ್ಸರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಫ್ಯಾಮಿಲಿ ಪ್ಲ್ಯಾನಿಂಗ್ ಆಪ್ರೇಷನ್ ನನಗೆ ಫಸ್ಟ್ನೇ ಮಗು ಮಯು ಇದ್ದವನು 2 years ಅಲ್ಲ 1.5 years ಇದ್ದಾಗ ನನಗೆ ಸೆಕೆಂಡ್ ಬೇಬಿ ಆಗಿದೆ. ಸೊ 1.5 ವರ್ಷ ಇದ್ದಾಗೆ ಸೆಕೆಂಡ್ ಬೇಬಿ ಆದ್ರಂದರೆ ಫ್ಯಾಮಿಲಿ ಪ್ಲ್ಯಾನಿಂಗ್ ಆಪ್ರೇಷನ್ ಯಾವುದೇ ಕಾರಣಕ್ಕೂ ಯಾವ ಡಾಕ್ಟರು ಮಾಡಲ್ಲ. ಹಂಗೂ ಏನಾದರೂ ಮಾಡಬೇಕು ಅಂತಂದರೆ ಅದೇನಾದ್ರು ಜಾಸ್ತಿ ಇನ್ಫ್ಲುಯೆನ್ಸ್ ಮಾಡಿ ಮಾಡಿಸ್ಕೋಬೇಕು. ಯಾಕೆಂದರೆ ಡಾಕ್ಟ್ರ್ ಏನು ಹೇಳ್ತಾರೆ ಅಂದರೆ ಅವರು ಹೇಳೋದು ಕರೆಕ್ಟೇ. ಯಾಕೆ ಅಂತಂದರೆ ಈಗ ಫಸ್ಟ್ನೇ ಮಗು 3 ವರ್ಷ ಆಗೋವರೆಗೂ ಅವ್ರದ್ದೊಂದು ಏನು ಇಂಟೆನ್ಷನ್ ಇರುತ್ತೆ ಅಂತಂದರೆ ಫಸ್ಟ್ನೇ ಮಗು 3 ವರ್ಷ ಆಗೋವರೆಗೂ ಒಂದು ಸ್ವಲ್ಪ ದೊಡ್ಡವರಾಗಲಿ. ಸೆಕೆಂಡ್ನೇ ಮಗು ಆಗಿದ ತಕ್ಷಣವೇ ಯಾಕೆಂದರೆ ಎರಡೂ ಚಿಕ್ಕ ಪಾಪುಗಳೇ ಅಲ್ವಾ.
ಸೊ ಅದಕ್ಕೆ ಇಬ್ಬರು ಸ್ವಲ್ಪ ದೊಡ್ಡೋರು ಆಗಿದ್ಮೇಲೆ ಒಂದು 2-3 ಇಯರ್ಸ್ ಆಗಿದ್ಮೇಲೆ ನಾವು ಫ್ಯಾಮಿಲಿ ಪ್ಲ್ಯಾನಿಂಗ್ ಆಪ್ರೇಷನ್ ಅಂದರೆ ಮೀನ್ಸ್ ಮಕ್ಕಳ ಆಪ್ರೇಷನ್ ಅಂತ ಹೇಳ್ತಾರಲ್ಲ, ಅದಕ್ಕೆ ಫ್ಯಾಮಿಲಿ ಪ್ಲ್ಯಾನಿಂಗ್ ಆಪ್ರೇಷನ್ ಅಂತ ಹೇಳ್ತಾರೆ. ಸೊ ಕೆಲವೊಬ್ರಿಗೆ ಗೊತ್ತಿರಲ್ಲ, ಕೆಲವೊಬ್ರಿಗೆ ಗೊತ್ತಿರುತ್ತೆ. ಸೊ ಗೊತ್ತಿಲ್ಲದವರಿಗೆ ನಾನು ಈ ಥರ ಬಿಡಿಸಿ ಹೇಳ್ತಾ ಇರೋದು. ಸೊ ಈ ಫ್ಯಾಮಿಲಿ ಪ್ಲ್ಯಾನಿಂಗ್ ಆಪ್ರೇಷನ್ ಬಂದು ಇಬ್ಬರು ಮಕ್ಕಳಿಗೂ ಒಂದು 2-3 ಇಯರ್ಸ್ ಆಗಬೇಕು, ಇಲ್ಲ ಫಸ್ಟ್ನೇ ಮಗುಗೆ 3 ಇಯರ್ಸ್ ಕಂಪಲ್ಸರಿ ಆಗಿರಲೇಬೇಕು ಅಂತಲೇ ಹೇಳೋದು. ನಮ್ಮ ಡಾಕ್ಟರ್ ಅದನ್ನೇ ಹೇಳಿದ್ದು. ಸೊ ಈ ಥರ ನನ್ನ ಮಗನಿಗೆ 1.5 ವರ್ಷ ಇದ್ದಾಗಲೇ ನನಗೆ ಪಾಪು ಆಗಿರೋದ್ರಿಂದ, ಈ ಸೆಕೆಂಡ್ ಬೇಬಿ ಆಗಿರೋದ್ರಿಂದ ಸೊ ಇವಾಗಲೇ ಬೇಡ ಅಂತಂದೇಳಿ ಆಲ್ಮೋಸ್ಟ್ ಎಲ್ರಿಗೂ ಅದೇ ಪ್ರಿಫರ್ ಮಾಡೋದು, ಇವಾಗಲೇ ಮಾಡಿಸ್ಕೋಬೇಡಿ, ಒಂದು 3 ಇಯರ್ಸ್ ಆದಮೇಲೆ ಮಾಡಿಸ್ಕೊಳ್ಳಿ ಅಂತ ಹೇಳೋದು. ಸೊ ನಾವು ಆ್ಯಕ್ಚುಲಿ ನಮಗೂ ಇದು ಐಡಿಯಾ ಇದ್ದಿಲ್ಲ, ನಾನು ಮಾಡಿಸ್ಕೋಬೇಕಂತಲೇ ಇದ್ದಿದ್ದು. ಸೆಕೆಂಡ್ ಪಾಪು ಆಗಿದ ತಕ್ಷಣ ಅದರಲ್ಲಿ ಹೆಣ್ಣಾಗಿದ್ದರೆ ನಾನು ಮಾಡಿಸ್ಕೊಂಬಿಡೋಣ ಅಂತ ಅಂದ್ಕೊಂಡೆ. ಸೊ ನಮ್ಮ ಅಜ್ಜಿನೂ ಕೂಡ ಹಂಗೆ ಹೇಳಿದರು, ಅವರು ತೀರ್ಕೊಂಡ್ರು ರೀಸೆಂಟಾಗಿ. ಅವರು ತುಂಬಾ ಹೇಳ್ತಿದ್ರು, ನಿನಗೆ ಹೆಣ್ಣೆ ಆಗಬೇಕು, ಹೆಣ್ಣಾಗೋವರೆಗೂ ನೀನು ಆಪ್ರೇಷನ್ನೇ ಮಾಡಿಸ್ಕೋಬೇಡ ಅಂತ. ನಾನು ಈಗಲೂ ಅವ್ರನ್ನ ನೆನೆಸ್ಕೋತೀನಿ. ಅವರು ನನ್ನ ಡೆಲಿವರಿ ಆಗಿ 1.5 ತಿಂಗಳಿಗೇನೋ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿ ಅವ್ರು ಎಕ್ಸ್ಪೈರ್ಡ್ ಆದರು, ನಮ್ಮ ಪಪ್ಪನ ಅಮ್ಮ. ಸೊ ಅವರು ತುಂಬಾ ಹೇಳ್ತಾಯಿದ್ರು, ನಾನು ಪ್ರೆಗ್ನೆಂಟ್ ಇದ್ದಾಗೆ ಅವರು ನಿನಗೆ ಹೆಣ್ಣೇ ಆಗಬೇಕು, ಹೆಣ್ಣು ಆಗಿದ್ಮೇಲೆ ನೀನು ಆಪ್ರೇಷನ್ ಮಾಡಿಸ್ಕೊ, ಹೆಣ್ಣು ಇರಬೇಕು ಯಾವಾಗಲೂ, ಹೆಣ್ಣು ಇದ್ರೇ ನಮಗೆ ಕಷ್ಟ ಸುಖನ ನೋಡೋದು ಅಂತ ಹೇಳಿ. ಸೊ ನನಗೂ ಕೂಡ ಅದೇ ಇಂಟೆನ್ಷನ್ ಇತ್ತು, ನನಗೆ ಹೆಣ್ಮಗು ಬೇಕು ಅಂತಂದೇಳಿ. ಸೊ ನನಗೆ ಹೆಣ್ಣು ಪಾಪು ಆಗಲಿ ಅಂತಂದೇಳಿ, ನಿಮಗೆ ಗೊತ್ತಲ್ಲ ನಾನು ಎಷ್ಟೆಲ್ಲ ಕಷ್ಟಪಟ್ಟಿದ್ದೀನಿ, ಏನೇನೆಲ್ಲ ಯಾವುದೋ ದೇವರ ಹತ್ರ ಹರಕೆ ಕಟ್ಟಿದ್ದೀನಿ ಅಂತಂದೇಳಿ. ಯಾವುದ್ಯಾವುದೋ ದೇವ್ರ ಹತ್ರ ಎಲ್ಲ ಹರಕೆ ಕಟ್ಕೊಂಡಿದ್ದೆ. ಆ್ಯಂಡ್ ನಾನು ಹೆಣ್ಣು ಬೇಕು ಅಂತಂದೇಳಿ ಎಷ್ಟೆಲ್ಲ ಅಂದ್ಕೊಂಡಿದ್ದೆ ಅಂತಂದೇಳಿ ನೀವು ವ್ಲಾಗ್ಸ್ ಎಲ್ಲ ನೋಡಿರ್ತೀರ. ಸೊ ನಾನು ಅಷ್ಟೆಲ್ಲ ಕಷ್ಟಪಟ್ಟು ನಾನು ಎಷ್ಟೇ ನೋವಿದ್ರೂ ತಡ್ಕೊಂಡು ನನಗೆ ಹೆಣ್ಮಗುನೇ ಕೊಟ್ಟಿದ್ದಾನೆ ದೇವರು. ನಾನು ಅಂದ್ಕೊಂಡಂಗೆ ಹೆಣ್ಮಗುನೇ ಕೊಟ್ಟಿದ್ದಾನೆ. ಸೊ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿದ್ರು ಕಡಿಮೆ. ಹಂಗೆ ನನಗೆ ಹೆಣ್ಮಗು ಕೊಟ್ಟಲು ದೇವರು, ಚಾಮುಂಡೇಶ್ವರಿ ನನ್ನ ತಾಯಿ ಅಂತ ಇದೇ ಸ್ವರೂಪ. ಅದು ನನ್ನ ಚಾಮುಂಡೇಶ್ವರಿ ಸ್ವರೂಪ ಅಂತಲೇ ಹೇಳೋದು. ನನ್ನ ಮಗಳು ಇವಾಗ ಎದ್ಲು. ಸೊ ಇವಳನ್ನ ಎತ್ಕೊಂಡು ಬಂದೆ. ಫುಲ್ಲು ನಿದ್ದೆ ಇತ್ತು ಅವಳಿಗೆ. ಏನಿಲ್ಲ ಅಂದ್ರೆ ಅವ್ರ ಅಣ್ಣ ಜಾಸ್ತಿ ನಿದ್ದೆ ಮಾಡ್ತಾನೆ, ಇವಳು ಸ್ವಲ್ಪ ಕಡಿಮೆನೇ, ಬೇಗ ಎದ್ಬಿಡ್ತಾಳೆ ಅವಳು, ಜಾಸ್ತಿ ಹೊತ್ತು ಮಲಗೋದಿಲ್ಲ. ಸೊ ಇಬ್ಬರು ಮಲಗಿದ್ರೆ ಇವಾಗ ಇವಳು ಎದ್ಲು. ಹಾಯ್ ಮಾಡಮ್ಮ, ಹಾಯ್ ಮಾಡು, ಹಾಯ್ ಮಾಡು, ಹಾಯ್ ಮಾಡಮ್ಮ. ಇವಳು ಹಾಯ್ ಮಾಡ್ತಾಳೆ, ಬಾಯ್ ಮಾಡ್ತಾಳೆ, ತಾತ ಅಂತಾಳೆ, ಮತ್ತು ಅಮ್ಮ ಅಂತಾಳೆ, ಅಕ್ಕ ಅಂತಾಳೆ. ಮತ್ತೆ ನಂತೀಯ ನೀನು, ಮತ್ತೆ ನಂತೀರ ಏನೋ ಹೇಳ್ತಿದ್ದಲ್ಲ, ನಮ್ಮ ಅಜ್ಜಿ ಆ ಥರ ಎಲ್ಲ ಹೇಳ್ತಾಯಿದ್ರು ನಿಮಗೆ ಹೆಣ್ಣು ಪಾಪ ಆಗಲಿ ಅಂತ. ಸೊ ನನಗೆ ಹೆಣ್ಮಗು ಆಗಿದ್ಮೇಲೆ ಅವರು 1-2 ಸರಿ ಡೆಲಿವರಿ ಆದಮೇಲೆ ಅವರು ಬಂದಿದ್ದರು ನೋಡಲಿಕ್ಕೆ ಅಂತಂದೇಳಿ. 2 ಸರಿ ಬಂದು ಹಂಗೆ ಧಾರವಾಡಕ್ಕೆ ಹೋದರು. ಅಂದರೆ ನಾನು ಹುಟ್ಟಿದ್ದು ಧಾರವಾಡದಲ್ಲೇ. ಅಲ್ಲಿ ಧಾರವಾಡಕ್ಕೆ ಹೋದ್ರವರು. ಅದನ್ನು ತುಂಬಾ ಖುಷಿಪಟ್ಟರು ಅವರು ನನಗೆ ಹೆಣ್ಣು ಪಾಪು ಆಗಿದ್ಮೇಲೆ. ಸೊ ನಾನು ಎಲ್ಲರೂ ಖುಷಿಪಟ್ವಿ. ಅವರು ಮತ್ತೆ ಖಾರ ಕೊಬ್ಬರಿ ತೊಗೊಂಬರ್ತೀನಿ. ಅಮ್ಮ ಸುಮ್ಮನೆ ಇರಮ್ಮ, 1 ನಿಮಿಷ, ಅದನ್ನು ಮುಟ್ಬಾರ್ದು, ಹಿಂಗೆ ಕೂತ್ಕೊ, ಅಲ್ಲಿ ಹೊಡಿತಾರೆ ಡಾಗಿ ಇತ್ತಲ್ಲಿ. ಸೊ ಖಾರ ಕೊಬ್ಬರಿ ತರಬೇಕಲ್ಲ ಬಾಣ್ತಿ, ಅದು ಇನ್ನೇನು ಒಂದು ಶುಕ್ರವಾರ ತೊಗೊಂಬರ್ತೀನಿ ಅಂತಂದು ಹೇಳಿದರು. ಬಟ್ ಆದರೆ ಅವರು ಸೋಮವಾರನ ಮಂಗಳವಾರನ ಯಾವ ದಿನ ಅಂತ ಗೊತ್ತಾಗಲಿಲ್ಲ ನನಗೆ, ಭಾನುವಾರನ ಸೋಮವಾರನ ಅವತ್ತಿನ ದಿನ ಹಾರ್ಟ್ ಅಟ್ಯಾಕ್ ಆಗಿ ಅವರು ಎಕ್ಸ್ಪೈರ್ಡ್ ಆದರು. ಸೊ ನನಗೆ ನಿಜವಾಗ್ಲೂ ಅದು ಕರಾಳ ದಿನ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ಅವ್ರು ಎಕ್ಸ್ಪೈರ್ಡ್ ಆದಾಗೆ ನಾನು ಹೋಗಲಿಲ್ಲ. ಯಾಕೆಂದರೆ ಇನ್ನು 1.5 ತಿಂಗಳು ಬಾಣಂತಿಯಲ್ಲ, ಸೊ ಅದಕ್ಕೆ ಹೋಗೋಕ್ಕಾಗಲ್ಲ ಅಂತ ಹೇಳಿ ನಾನು ಅದರಲ್ಲೂ ನಾನು ಕಾರಲ್ಲಿ ಹೋಗಿ ಬರ್ತೀನಿ ಅಂತ ಹೇಳ್ತಿದ್ದೆ. ಇಲ್ಲ ಬೇಡ ಅಂತಂದು ಹೇಳಿದರು. ಅವತ್ತಿನ ದಿನ ನನಗೆ ಹೋಗೋಕ್ಕಾಗಲಿಲ್ಲ. ಸೊ ಎಲ್ಲರೂ ಹೇಳ್ಕೊಂಡಂಗೆ ನನಗೆ ಹೆಣ್ಣು ಪಾಪು ಆಯಿತು. ಅಮ್ಮ 1 ನಿಮಿಷಮ್ಮ, ಡಿಸ್ಟರ್ಬ್ ಮಾಡಬೇಡ ಬಂಗಾರಿ. ಸೊ ಹೆಣ್ಣು ಪಾಪು ಆಯಿತು ಅಂತಂದೇಳಿ ನಾವು ಫ್ಯಾಮಿಲಿ ಪ್ಲ್ಯಾನಿಂಗ್ ಆಪ್ರೇಷನ್ ಏನು ಮಾಡಿಸ್ಲಿಲ್ಲ. 1-3 ವರ್ಷ ಆಗಿದ್ಮೇಲೆ ಸಾಕು, 2 ಮಕ್ಕಳು ಸಾಕು ಅಂತ ನನಗೆ ಅವತ್ತೇ ಅಂದ್ಕೊಂಡು ನನಗೆ ಮೈಂಡಲ್ಲಿ ಫಿಕ್ಸ್ ಆಯಿತು. ನನಗೆ ದೇವರು 2 ಆರ್ತಿಗೊಬ್ಬ ಕೀರ್ತಿಗೊಬ್ಬಳು ಅಂತಂದೇಳಿ ಕೊಟ್ಬಿಟ್ನಲ್ಲ, ಅಷ್ಟೇ ಸಾಕು, ಮತ್ತಿನ್ನೇನು ಬೇಡ ಜೀವನದಲ್ಲಿ, ಇಷ್ಟೇ. ನಾವು ಇವ್ರನ್ನ ಸಾಕುವಂಥ ಕೆಪಾಸಿಟಿ ಇದೆ. ಆ್ಯಂಡ್ ನಮ್ಮನ್ನು ನೋಡ್ಕೊಳ್ಳೋಂಥ ಕೆಪಾಸಿಟಿ, ಇವ್ರನ್ನೂ ನೋಡ್ಕೊಳ್ಳೋಂಥ ಕೆಪಾಸಿಟಿ ಇರೋದ್ರಿಂದ ನಮಗೆ ದೇವ್ರು ಕೊಟ್ಟಿದ್ದಾನೆ ಅಂತಂದರೆ ಸಾಕು, ಮತ್ತು ಅತಿ ಆಸೆ ಪಡೋದು ಬೇಡ ಅಂತ ಅಂದ್ಕೊಂಡು. ಸೊ ಈಗಲೂ ಕೂಡ ನನ್ನ ಹಸ್ಬೆಂಡ್ಗೂ ನನಗೂ ಅಷ್ಟೇ, ಇಬ್ಬರೇ ಮಕ್ಕಳು ಸಾಕು ಅಂತಲೇ ಇರೋದು.
ಆ್ಯಂಡ್ ಮಯೂ ಏನೋ ಜಾಸ್ತಿ ನನಗೆ ಟಾರ್ಚರ್ ಕೊಡಲಿಲ್ಲ. ಮಯೂ ಯಾಕಂದರೆ ಅವನು ಜಾಸ್ತಿ ನಮ್ಮ ಜೊತೆ ಬೆಳೀಲಿಲ್ಲ, ಅವ್ರ ತಾತ ಅಜ್ಜಿ ಜೊತೆ ಬೆಳೆದ್ರು. ಅವ್ರ ತಾತ ಅಜ್ಜಿ ಬಗ್ಗೆ ಹೇಳಬೇಕು ಅಂತಂದರೆ, ನಮ್ಮ ಪಪ್ಪ ಮಮ್ಮಿ ಹೇಳಬೇಕು ಅಂತಂದರೆ, ಸೊ ನಿಜವಾಗ್ಲೂ ನಾನಂತೂ ಯಾವ ಜನ್ಮದ ಪುಣ್ಯ ಮಾಡಿದ್ದೀನೋ ಗೊತ್ತಿಲ್ಲ. ಸೊ ತುಂಬಾ ಪುಣ್ಯ ಮಾಡಿದ್ದೀನಿ ನಮ್ಮ ಪಪ್ಪ ಮಮ್ಮಿನ ಪಡೆಯೋದಕ್ಕೆ. ಯಾಕೆ ಅಂದರೆ ನಮ್ಮಪ್ಪ ನನಗೆ ದೇವ್ರು ಬೇರೆ ಅಲ್ಲ, ಅವರು ಬೇರೆ ಅಲ್ಲ. ನಾನು ಇಷ್ಟಪಡುವಂಥ ಅಷ್ಟು ನನಗೆ ನನ್ನ ಮಕ್ಕಳಿಗಿಂತ ನನ್ನ ಗಂಡನಿಗಿಂತ ಜಾಸ್ತಿ ಅಂತಲೇ ಹೇಳ್ಬೋದು. ನಮ್ಮಪ್ಪ ಅಷ್ಟು ನನಗೆ ನನ್ನ ಲೈಫಲ್ಲಿ ತುಂಬ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡ್ತಾರವರು. ಅವರಂದರೆ ಏನೋ ಒಂಥರ ನನಗೆ ಎಮೋಷನ್ಸ್, ನನಗೆ ಸಿಕ್ಕಾಪಟ್ಟೆ ಏನೋ ಒಂಥರ ನನಗೆ ಹೇಳೋಕ್ಕಾಗದೇನೋ ಅಷ್ಟು ಅವ್ರ ಬಗ್ಗೆ ನನಗೆ ಮಾತೇ ಇಲ್ಲ. ನನಗೆ ಅಷ್ಟು ಎಷ್ಟು ಹೇಳಿದ್ರೂ ಸಾಲದು ಅಂತ ಅನಿಸುತ್ತೆ. ಸೊ ನಾನು ಅದಕ್ಕೆ ಅವ್ರ ಬಗ್ಗೆ ಏನೂ ಹೇಳೋಕ್ಕಾಗಲ್ಲ. ಇಲ್ಲಿ ಕೂಚು, ಆನೆ ಇಟ್ಕೊ. ಸೊ ಅವರು ಮಯೂನ ಬೆಳೆಸಿದ್ರು. ಆ್ಯಂಡ್ ಇವಾಗಲೂ ಕೂಡ ಅವರು ನಮ್ಮ ಪಪ್ಪ ಇದ್ದಾರಲ್ಲ, ಅವನನ್ನು ಎಷ್ಟು ಚೆನ್ನಾಗಿ ನೋಡ್ಕೊತಾರಂದರೆ, ನನ್ನನ್ನು ಎಷ್ಟು ಚೆನ್ನಾಗಿ ರಾಣಿ ಥರ ಬೆಳೆಸಿದಾರೋ ಅವನು ನನಗಿಂತ ಡಬಲ್ ಆಗಿ ಒಂದು ಕೈ ಮೇಲೇ ಅವನನ್ನು ಅಷ್ಟು ಚೆನ್ನಾಗಿ ನೋಡ್ಕೊತಿದ್ದಾರೆ. ಸೊ ತುಂಬ ಜನಕ್ಕೆ ಅದು ಒಂಥರ ಏನೋ ಹೊಟ್ಟೆ ಉರಿ ಅಂತ ಹೇಳ್ತಾರಲ್ಲ, ಅದು ಇದೆ, ಜೆಲಸಿ ಫೀಲ್ ಮಾಡ್ತಾರೆ ಸ್ವಲ್ಪ ಜನ. ಒಬ್ಬರೊಬ್ಬರಿಗೆ ಅದು ಭಾಗ್ಯ ಇರಲ್ಲ, ಮೊಮ್ಮಕ್ಕಳನ್ನ ನೋಡ್ಕೊಳ್ಳೋಂಥ ಭಾಗ್ಯ ಇರಲ್ಲ. ಸೊ ಅದಕ್ಕೆ ಅವರು ಆ ಥರ ಏನೋ ಒಂಥರ ಜೆಲಸಿನೆಸ್ ಫೀಲ್ ಮಾಡ್ತಾರೆ. ಬಟ್ ಅವರಿಗೆ ಇನ್ನೊಂದು ಥರ ಯೋಚನೆ ಮಾಡಬೇಕು ಅಂತ ಅಂದ್ಕೊತೀನಿ. ಯಾಕೆಂದರೆ ನನ್ನ ಕಷ್ಟ ಈಗ ನನಗೆ ಇನ್ನು ಮುಂದೆ ಯಾರೂ ಇಲ್ಲ. ಈಗ ನನಗೆ ಹುಷಾರಿಲ್ಲ ಅಂತಂದರೆ ಯಾರೂ ಇಲ್ಲ. ನಾನು ಅನುಭವಿಸ್ಬೇಕು. ಇಲ್ಲಾಂದರೆ ನಮ್ಮಪ್ಪ ನಮ್ಮ ಮಮ್ಮಿ ಮನೆಗೆ ಹೋಗಿ ಅಲ್ಲಿ ನಾನು ಶೇರ್ ಮಾಡ್ಕೋಬೋದು. ನಮ್ಮ ಅಪ್ಪನ ಹತ್ರ ಅಷ್ಟೇ ನಾನು ಶೇರ್ ಮಾಡೋದು ಜಾಸ್ತಿ. ಸೊ ಇತ್ತೀಚೆಗೆ ಇಬ್ಬರೂ ಕೂಡ ತುಂಬಾ ಚೆನ್ನಾಗಿ ನೋಡ್ಕೊತಿದ್ದಾರೆ ನಮ್ಮ ಪಪ್ಪ ಮಮ್ಮಿ. ಸೊ ನಮ್ಮಪ್ಪ ಅಂತೂ ನಮ್ಮ ಮಯೂನ ತುಂಬ 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 ತುಂಬಾ ಚೆನ್ನಾಗಿ ನೋಡ್ಕೊತೀನಿ. ನಾನು ಅವನನ್ನು ಎತ್ತಿದ್ದೇನೆ ಅಷ್ಟೇ. ಆದರೆ ನಿಜವಾಗ್ಲೂ ಅಪ್ಪ ಅಮ್ಮ ಅಂತಂದರೆ ನಮ್ಮ ಮಯೂಗೆ ಅವರಿಬ್ಬರು ಅಂತಲೇ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನನಗೆ ಒಂದು ಕಂಫರ್ಟು ಅಂತ ಅನ್ಸೋದು ಅವನು ಅಲ್ಲಿದ್ದರೆ ಚೆನ್ನಾಗಿರ್ತಾನೆ ಅಂತ ಅನ್ಸೋದು ನಮ್ಮ ಅಪ್ಪನ ಜೊತೆನೇ ಅವನಿದ್ರೆ ಚೆನ್ನಾಗಿರ್ತಾನೆ ಅಂತ ಅನ್ನೋದು ನಾನು ಫಸ್ಟಿಂದನೂ ಅಷ್ಟೇ. ಯಾಕಂದರೆ ನಮ್ಮ ಅಪ್ಪನ ಗುಣನೇ ಅವನಿಗೆ ಬರಬೇಕು, ನಮ್ಮ ಅಪ್ಪಂದೇ ಬರಬೇಕು ಅಂತ ಅಂದರೆ ಮಾತ್ರ ಅವನು ಒಂದು ಒಳ್ಳೆ ವ್ಯಕ್ತಿ ಆಗೋಕ್ಕೆ ಸಾಧ್ಯ ಅಂತಲೇ ಹೇಳ್ಬೋದು. ಅವನಿಗೆ ಎಲ್ಲ ದೈವಿಕ ಶಕ್ತಿ ಕೂಡ ನಾವು ಅಪ್ಪ ಕೊಡಿಸಿದ್ದಾರೆ. ಆ್ಯಂಡ್ ಸಂಸ್ಕೃತಿ ಸಂಪ್ರದಾಯ ಎಲ್ಲನೂ ಅವನಿಗೆ ಹೇಳ್ಕೊಟ್ಟಿದ್ದಾರೆ. ನೋಡಿ ಗೈಸ್, ನನಗೆ ನಿಜವಾಗ್ಲೂ ಮಾತಾಡೋಕ್ಕೆ ಬಿಡಲ್ಲ, ವಿಡಿಯೋ ಮಾಡಲಿಕ್ಕೆ ಬಿಡಲ್ಲ. ನೋಡಿ ಒಂದು ನಿಮಿಷ, ಇವಳಿಗೆ ಪ್ಯಾಂಪರ್ಸ್ ಹಾಕ್ಬಿಡ್ತೀನಿ. ಬುದ್ಧಿ, ಅವರ ಜ್ಞಾನ, ಅವರು ಹೇಳ್ಕೊಟ್ಟಿರೋಂಥ ದಾರಿಯಲ್ಲಿ, ಅವ್ರು ನಡೆದಂಥ ದಾರಿಯಲ್ಲೇ ಬೆಳೀಲಿ ಅನ್ನೋದು ನನ್ನ ಆಸೆ ಆಗಿರೋದ್ರಿಂದ ನನ್ನ ಮಕ್ಕಳು ಇದೇ ಥರ ಇರಬೇಕು ಅನ್ನೋದು ನನಗೆ ತುಂಬಾ ಆಸೆ, ಕನಸುಗಳು ಇದೆ. ಸೊ ಅದಕ್ಕೆ ನಮ್ಮ ಅಪ್ಪನಿಂದ ನಾನು ಎಷ್ಟೆಲ್ಲ ಜೀವನದ ಬಗ್ಗೆ ತಿಳ್ಕೊಂಡಿದ್ದೀನಿ. ನನಗೆ ಜೀವನದ ಬಗ್ಗೆ ಪ್ರಪಂಚದ ಬಗ್ಗೆ ಅರ್ಥ ಮಾಡಿಸಿರೋದೇ ನಮ್ಮ ಅಪ್ಪ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಸೊ ನನ್ನನ್ನು ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದು, ಅದಕ್ಕೆ ನಾವು ಒಂದು ಕೈ ಮೇಲೇ ನನ್ನ ಮಗನ ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಅವರು ಇನ್ನೂ ನೋಡ್ಕೊತಿದ್ದಾರೆ. ನಾನೇ ಬೇಡ ಬಿಡಪ್ಪ, ಅಷ್ಟೊಂದೆಲ್ಲ ಕೊಡಿಸ್ಬೇಡ, ಅಷ್ಟೊಂದೆಲ್ಲ ಏನು ಜಾಸ್ತಿ ಶ್ರೀಮಂತಿಕೆ ಥರ ಬೆಳೆಸ್ಬೇಡಪ್ಪ ಅವನಿಗೆ ಅಂತ ಹೇಳಿದ್ರು ಅವರು ಕೇಳೋದೇ ಇಲ್ಲ. ಅವನನ್ನು ಅಷ್ಟು ಚೆನ್ನಾಗಿ ರಾಜ್ಕುಮಾರ್ ಥರ ನೋಡ್ಕೊತಾರೆ. ನಾವು ಅಪ್ಪ ಅಮ್ಮ ಅಲ್ಲ ಅವನಿಗೆ, ಅವರಿಬ್ಬರೇ ಅಪ್ಪ ಅಮ್ಮ ಅಂತಲೇ ನಾನು ಹೇಳೋಕ್ಕೆ ಇಷ್ಟಪಡೋದು. ಅವರು ಅದೇ ಥರನೇ ಅವನು ಅಷ್ಟೇ. ಅವ್ರ ತಾತನ ಬಿಟ್ಟರೆ, ನೋಡಿ ತಾತ ಹಾಯ್ ಅಂತ ಹೇಳಿಳು ಅವನು ಅಷ್ಟೇ. ಅವನ ತಾತನ ಬಿಟ್ಟರೆ, ತಾತ ಕಣ್ಣೆದ್ರಿಗಿದ್ರೆ ಅವ್ರನ್ನ ಬಿಟ್ಟೇ ಇರಲ್ಲ, ಒಂದು ನಿಮಿಷನೂ ಬಿಟ್ಟಿರಲ್ಲ. ಅವರು ವಾಶ್ರೂಮ್ಗೆ ಹೋಗೋದು ಕೂಡ ಬಿಡಲ್ಲ. ಅವನು ಅಷ್ಟು ಹಚ್ಕೊಂಡಿದ್ದಾನೆ ಅವರಿಲ್ಲ ಅಂತ ಅಂದರೆ, ಅವರಿಲ್ಲ ಟೈಮಲ್ಲಿ ಅವರ ಅಜ್ಜಿನ ಹಚ್ಕೊಂಡಿರ್ತಾನೆ, ಅವ್ರ ಅಜ್ಜಿ ಜೊತೆ ಚೆನ್ನಾಗಿರ್ತಾನೆ. ಅವರಿಬ್ಬರು ಬಾಂಡಿಂಗ್ ಚೆನ್ನಾಗಿರುತ್ತೆ. ಸರ್ರೇ ಹೊಡಿತಾನೆ. ಓನಮ್ಮ ಹಾಯ್ ಮಾಡಲಿ, ಹಾಯ್ ಮಾಡಮ್ಮ, ಹಾಯ್ ಮಾಡಮ್ಮ, ಹಾಯ್ ಅನ್ಬೇಕು. ಹಾಯ್ ಅನ್ನ ಹೇಳು. ಸುಬ್ಬಿ ಹೈಫೈ ಮಾಡಮ್ಮ. ಗುಡ್ ಗರ್ಲ್. ನನ್ನ ಮುದ್ದು ಗೊಂಬೆ ಇದು.
ಇದು ಯಾರ ಥರ ಇದೆ ಅಂತಂದೇಳಿ ನೀವೇ ಕಮೆಂಟ್ ಮಾಡಿ ಫ್ರೆಂಡ್ಸ್. ನಂಗೆ ನಿಜವಾಗ್ಲೂ ಗೊತ್ತಾಗ್ತದೆ ಯಾರ ಥರ ಇದೆಯಾ ಅಮ್ಮ ನೀನು, ಯಾರ ಥರ ಇದ್ದೀರಾ ನೀವು, ಯಾರ ಥರ ಇದ್ದೀರಾ ನೀವು. ಅದು ಮುಟ್ಬಾರ್ದು, ಸ್ಟ್ಯಾಂಡ್ ಬೇಕಂತೆ, ಸ್ಟ್ಯಾಂಡ್. ಯಾರ ಥರ ಇದ್ದೀರಾ ನೀವು. ಸೊ ಈಗಿನ ಪರಿಸ್ಥಿತಿ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಇನ್ನೂ ನಾನು ಚೆನ್ನಾಗಾಗಬೇಕು. ನಾನು ಫೈನಾನ್ಷಿಯಲ್ ಆಗಿ ಇಲ್ಲ 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 ಓತದು. ಏಯ್ ಹಚ್ಚ ಹಚ್. ಡಾಗಿ ಅಂದರೆ ಸಿಕ್ಕಾಪಟ್ಟೆ ಭಯ ಅವಳಿಗೆ. ಅದನ್ನೇ ಹೇಳಿ ಅವಳಿಗೆ ದಿನ ಅದನ್ನೇ ಡಾಗಿ ಹೆಸರು ಹೇಳಿ ನಾವು ಮಲಗಿಸೋದು, ಊಟ ಮಾಡಿಸೋದು ಎಲ್ಲನೂ ಸಮಾಧಾನ ಮಾಡೋದು ಡಾಗಿ ಹೆಸರು. ಇಲ್ಲಿ ನಮ್ಮ ಮನೆಯಲ್ಲಿ ನಾಯಿ ಇದೆ, ಓನರ್ ಇದು. ಸರಿ ಮಲ್ಕೊ. ಎಸ್, ನಾನು ಫೈನಾನ್ಷಿಯಲ್ ಆಗಿ ತುಂಬ ಇಂಡಿಪೆಂಡೆಂಟ್ ಆಗಿರಬೇಕು. ಆ್ಯಂಡ್ ನನ್ನ ಮಕ್ಕಳಿಗೆ ಏನು ಬೇಕು ಅದನ್ನು ಕೊಡಿಸೋವಂಥ ಶಕ್ತಿ ನನ್ನಲ್ಲಿ ಇರಬೇಕು. ಇವಾಗಂತೂ ನಾನು 70%, 60% ಅಷ್ಟು ನಾನು ನನ್ನ ಮಕ್ಕಳಿಗೆ ನನ್ನ ದುಡ್ಡಿಂದನೇ ನಾನು ಕೊಡಿಸೋದು. ಆ್ಯಂಡ್ ಈಗಲೂ ಕೂಡ ನಾನು ಇಷ್ಟು ದಿನ ನಾನು ನನಗೆ ಅಂತ ತೆಗ್ದಿರ್ತಿದ್ದೆ. ಬಟ್ ಇನ್ಮೇಲೆ ನಾನು ನನ್ನ ಮಕ್ಕಳಿಗೆ ಅಂತಂದೇಳಿ ತೆಗ್ದಿಡಬೇಕು. ಅವರಿಗೆ ನಾನು ಒಂದು 60 to 70% ಅಷ್ಟು ಖರ್ಚನ್ನು ನಾನೇ ಜಾಸ್ತಿ ಕೊಡ್ಸೋದಂದರೆ ನಾನೇ. ಅವ್ರ ಪಪ್ಪನ ಜಾಸ್ತಿ ಕೇಳೋದಿಲ್ಲ ನಾನು. ಅವರಿಗೆ ಏನಾದರೂ ಮನ್ಸಿಗೆ ಬಂದರೆ, ಇಲ್ಲ ನಾನು ಹೇಳ್ತೀನಿ ಇದು ಬೇಕು ಅಂತಂದೇಳಿ, ನನ್ನ ಕೈಲಿ ಅಷ್ಟೊಂದು ಅಮೌಂಟ್ ಏನಾರು ಆಗಿಲ್ಲ ಅಂತಂದರೆ ಅವ್ರು ಕೊಡಿಸ್ತಾರೆ. ಇಲ್ಲಾಂದರೆ ನಾನೇ ಕೊಡಿಸ್ತೀನಿ. ಡ್ರೆಸ್ಸು, ತಿನ್ನೋದು, ಅದು ಇದು. ಈಗ ಮಕ್ಳಿಗೆ ಏನು ಬೇಕು, ಏನು ನೀಡ್ ಇರುತ್ತೆ ಅದೆಲ್ಲ ನಾನೇ ಕೊಡಿಸ್ತೀನಿ. ಆ್ಯಂಡ್ ನೆಕ್ಸ್ಟ್ ಬಂದು ನನ್ನ ಫ್ಯಾಮಿಲಿ ಪ್ಲ್ಯಾನಿಂಗ್ ಆಪ್ರೇಷನ್ ಇನ್ನೂ ಆಗಿಲ್ಲ. ಸೊ ನೆಕ್ಸ್ಟ್ ಇನ್ನೊಂದು 2 years ಇಲ್ಲಾಂದರೆ 3 years ಆದಮೇಲೆ ಮಾಡಿಸ್ಕೋಬೇಕು ಅಂತ ಅಂದ್ಕೊಂಡು, ಇಲ್ಲ 1 year, ಇಲ್ಲ 3 years ಎಲ್ಲ ಬೇಡ ಅಂತ ಅಂದ್ಕೊಂಡು 1 year ಇಲ್ಲ 2 years ಬಿಟ್ಟು ನಾನು ಮಾಡಿಸ್ಕೋಬೇಕು. 2026 ಎಂಡಲ್ಲಿ ಮಾಡಿಸ್ಕೊಳೋಣ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಕಂಟಿನ್ಯೂ ಆಗುತ್ತೆ. ಇದೊಂದು ನಾನು ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ ಅಂತ ಇದ್ದರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ಅಮ್ಮ ನೋಡಿ, ಏನು ಬೇಕು ನಿಮಗೆ, ಏನು ಬೇಕು ತಗೋ. ಅಲ್ಲಿ ಮಾತಾಡ್ಸಿ, ಅಲ್ಲಿ ಫ್ರೆಂಡ್ಸ್ಗೆಲ್ಲ ಹಾಯ್ ಮಾಡಮ್ಮ, ಹಾಯ್ ಮಾಡು, ಹಾಯ್ ಮಾಡಮ್ಮ, ಹಾಯ್ ಹಾಯ್. ಪಪ್ಪು ಕೊಡಮ್ಮ ಅಮ್ಮಗೆ. ಪಪ್ಪು ಕೊಟ್ಟು ಚೀ ಅಂತಾಳೆ. ಯಾಕೆ ಚೀ ಅನ್ನೋದು? ನೋ, ಸರಿಯಾಗಿ ಹೊಡಿತಾಳೆ ಫ್ರೆಂಡ್ಸ್ ಇವಳು. ಹೊಡ್ತಾ ತಿಂದರೆ ಮಾತ್ರ ಎಷ್ಟು ಬೇರೆ ಯಾರಾದರೂ ಆಗಿದ್ರೆ ಇವಳು ಪ್ಲೇಸಲ್ಲಿ ನಾನು ಸಿಕ್ಕಾಪಟ್ಟೆ ರಿಟರ್ನ್ ಕೊಡ್ತಿದ್ದೆ. ಬಟ್ ಏನೋ ನನ್ನ ಗೊಂಬೆ ಅಂತಂದೇಳಿ ನಾನು ಇವಳ ಹತ್ರನೇ ಹೊಡ್ಸ್ಕೊತಿರೋ. ನಮ್ಮಪ್ಪನೇ ನನಗೆ ಒಂದು ಏಟು ಮುಟ್ಟಿಲ್ಲ ನನಗೆ ಇಷ್ಟು ವರ್ಷ ಆಗಿದ್ರು. ನಾನು ಹುಟ್ಟಿದಾಗಿಂದನೂ ನಮ್ಮಪ್ಪ ನಮ್ಮಮ್ಮಿ ಹೊಡೆದಿದ್ದಾರೆ. ನಮ್ಮಪ್ಪ ನಿಜವಾಗ್ಲೂ ಒಂದು ಏಟು ಮುಟ್ಟಿಲ್ಲ. ಬಟ್ ಬುದ್ಧಿ ಬಂದಾಗಿಂದ ಯಾರು ಹೊಡೆದಿಲ್ಲ. ಇವಾಗ ಮಕ್ಳ ಹತ್ರ ಹೊಡ್ಸ್ಕೊಳ್ಳೇಬೇಕು. ನೋಡಿ ಫ್ರೆಂಡ್ಸ್ ಹೆಂಗೆ ಮಾಡ್ತಾಳೆ ಇವಳಿಗೆ. ಇವಾಗ ಬೆಳಗ್ಗೆ ಇಡ್ಲಿ ತಿನ್ಸಿದ್ದೀನಿ, ಇವಾಗ ಮಧ್ಯಾಹ್ನ. ಸೊ ಇನ್ನೊಂದು ವಿಷಯ ಏನು ಅಂತಂದರೆ, ಅರ್ಜೆಂಟಾಗಿ ನಿಮಗೆ ಹೊರಗಡೆ ಹೋಗೋಕ್ಕಾಗಲ್ಲ, ಏನಾದರೂ ತರಕಾರಿ, ಏನಾದರೂ ಗ್ರಾಸರೀಸ್ ಏನಾದ್ರು ಬೇಕು ಅಂತ ಅಂದರೆ ನಿಮಗೆ 10 minutesಲ್ಲಿ ಡೆಲಿವರಿ ಆಗುತ್ತೆ. ಸೊ ಹೋಮ್ ಡೆಲಿವರಿ ಕೊಡ್ತಾರೆ. ಯಾವುದರಿಂದ ಅಂತಂದರೆ ಜೆಪ್ಟೋ ಆ್ಯಪ್ನ ಸೊ ನೀವು ಡೌನ್ಲೋಡ್ ಮಾಡಿಕೊಂಡು ನಿಮ್ಗೆ ಏನು ಬೇಕು ಅದೆಲ್ಲ ನೀವು ಶಾಪಿಂಗ್ ಆರ್ಡರ್ ಮಾಡಿಕೊಂಡು ನೀವು ಶಾಪಿಂಗ್ ಮಾಡ್ಕೋಬೋದು. ಸೊ ನಿಜವಾಗ್ಲೂ ನನ್ನ ಬೆಸ್ಟ್ ಫ್ರೆಂಡ್ ಅಂತಲೇ ಹೇಳ್ಬೋದು. ಸೊ ಇಂಡಿಪೆಂಡೆಂಟ್ ಆಗಿರುವಂಥವ್ರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಈ ಒಂದು ಜೆಪ್ಟೋ ಅನ್ನೋ ಆ್ಯಪಲ್ಲಿ. ಜಿಯೋ ಮಾರ್ಟ್ ಸ್ವಲ್ಪ ಒಂದು 30 minutes ಏನೋ ಆಗುತ್ತೆ. ಬಟ್ ಜೆಪ್ಟೋ ಐತಲ್ಲ ಒಂದು 10 to 15 minutes ಒಳಗಡೆ ಬಂದುಬಿಡುತ್ತೆ. ಫ್ರೆಶ್ ಇರುತ್ತೆ ಎಲ್ಲನೂ. ಈವನ್ ಸ್ಪ್ರೌಟ್ಸ್, ಏನೋ ಮೊಳಕೆ ಕಟ್ಟಿದ ಕಾಳು, ಮತ್ತು ಸುಮ್ಮನಿರವ ಆನೆ ಹಿಡ್ಕೊ, ಮೊಳಕೆ ಕಟ್ಟಿದ ಕಾಳು, ಮತ್ತು ಹಾಲು, ಮೊಸರು, ತುಪ್ಪ, ಬೆಣ್ಣೆ, ಮತ್ತು ಏನು ತರಕಾರಿ, ಹಣ್ಣು ಎಲ್ಲನೂ ಪ್ರತಿಯೊಂದು A to Z ಎಲ್ಲನೂ ಸಿಗುತ್ತೆ ಜೆಪ್ಟೋನಲ್ಲಿ. ಸೊ ನೀವು ಕೂಡ ಟ್ರೈ ಮಾಡಿ ನೋಡಿ. ನಿಜವಾಗ್ಲೂ ಇವಾಗಲೂ ನಾನು ತರಕಾರಿ ಮನೇಲಿ ಏನೂ ಇಲ್ಲ, ನಾನು ಈಗ ಆರ್ಡರ್ ಮಾಡಿಕೊಂಡು ನಾನು ತರಿಸ್ತೀನಿ. ಆ್ಯಂಡ್ ಅದನ್ನು ಕೂಡ ವಿಡಿಯೋ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ನೀವು ತರಿಸ್ಕೊಡಿ ನಿಮ್ಗೆ ಏನಾದರೂ ಬೇಕು ಅಂತಂದರೆ. ನಿಜವಾಗ್ಲೂ ಫ್ರೆಶ್ ಇರುತ್ತೆ ಫ್ರೆಂಡ್ಸ್. ನನ್ನ ಇದು ಓನ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಒಂದು 3-4 ಸರಿ ನಾನು ತರಿಸಿದ್ದೀನಿ. ಸ್ವೀಟ್ಸು, ಸ್ನ್ಯಾಕ್ಸು ಎಲ್ಲನೂ ಪ್ರತಿಯೊಂದೂ ಅಷ್ಟೇ.
ಆ್ಯಂಡ್ ನಿನ್ನೆ ನನ್ನ ಹಸ್ಬೆಂಡ್ ಅವರು ಧಾರವಾಡಕ್ಕೆ ಹೋಗಿದ್ರು ಅಂತ ಹೇಳಿದ್ನಲ್ಲ. ಸೊ ಅಲ್ಲಿಂದ ಬಾಬು ಸಿಂಗ್ ಠಾಕೂರ್ ಪೇಡ ಈಗ ಅದು ಎಷ್ಟು ಒಂದು 27 ಎಷ್ಟು ವರ್ಷ ಒಂದು ತುಂಬ ಹಳೆಯದು. ತುಂಬ ಧಾರವಾಡ ಪೇಡ ಅಂತಂದ್ರೇ ತುಂಬಾ ಫೇಮಸ್ ಅಲ್ವಾ. ಸೊ ಅಲ್ಲಿಂದ ನನಗೆ ಪೇಡ ಅಂತಂದರೆ ಅದರಲ್ಲೂ ನಾನು ಹುಟ್ಟಿದ್ದವರು. ನನಗೆ ನಿಜವಾಗ್ಲೂ ಹೆಮ್ಮೆ ಅನಿಸುತ್ತೆ. ನಾನು ಧಾರವಾಡ ಅಂತಂದ್ರೆ ನಂಗೆ ತುಂಬಾ ಹೆಮ್ಮೆ ಅನಿಸುತ್ತೆ. ಸೊ ನಾನು ಹುಟ್ಟಿದ ಊರಿಂದ ಅಲ್ಲಿರುವಂಥ ಪೇಡ ತಿನ್ನಬೇಕು ಅಂದರೆ ನಂಗೆ ಸಿಕ್ಕಾಪಟ್ಟೆ ಇಷ್ಟ. ಸೊ ನಾನು ಯಾವಾಗಲೂ ಧಾರವಾಡಕ್ಕೆ ಹೋದರೆ ನಾನು ಪೇಡ ತಿಂತೀನಿ. ಅದರಲ್ಲೂ ಒರಿಜಿನಲ್ ಆಗಿರುವಂಥ ಬಾಬು ಸಿಂಗ್ ಠಾಕೂರ್ ಪೇಡ. ಅದು ಇವಾಗ ಮತ್ತೆ ರೀಸೆಂಟಾಗಿ ಬಾಬು ಸಿಂಗ್ ಠಾಕೂರ್ ಪೇಡ ಅವ್ರದ್ದು ಧಾರವಾಡದಲ್ಲಿ ಮತ್ತೆ ಹೊಸದಾಗಿ ಶಾಪ್ನ ಓಪನಿಂಗ್ ಮಾಡಿದರು. ಸೊ ಅಲ್ಲಿ ಗೆಸ್ಟಾಗಿ ಅನುಶ್ರೀ ಅವರು ಬಂದಿದ್ದರು. ಸೊ ಅಲ್ಲಿಂದ ನನಗೆ ಪೇಡ ತಿನ್ನಬೇಕು ಅನ್ನೋದು ಒಂದು ಆಸೆ ಇತ್ತು. ಸೊ ನಿನ್ನೆ ನಾನು ನನ್ನ ಹಸ್ಬೆಂಡಿಗೆ ಹೇಳಿದೆ ಪ್ಲೀಸ್ ತೊಗೊಂಡು ಬನ್ನಿ ಅಂತಂದೇಳಿ. ಸೊ ಅವರು ಕೂಡ ತೊಗೊಂಡು ಬಂದರು. ತುಂಬಾ ಖುಷಿ ಆಯಿತು. ಅದ್ರ ಜೊತೆಗೆ ಸವಣೂರು ಖಾರ ಅಮ್ಮೋ ಲೈಟ್ ಆನ್ ಮಾಡು. ಇಷ್ಟು ನನಗೆ ಕಾಟ ಕೊಡ್ತಾಳೆ. ಅಲ್ಲಿ ಸ್ವಿಚ್ ಬಾಕ್ಸ್ ಹತ್ರ ಹೋಗಿ ಅಲ್ಲಿ ಹೋಗಿ ಆ ಲೈಟನ್ನು ಆಫ್ ಮಾಡ್ತಾಳೆ, ಆನ್ ಮಾಡ್ತಾಳೆ. ನನಗೆ ಹೆಂಗೆ ಹಿಡಿಬೇಕು ಹೇಳಿ ಫ್ರೆಂಡ್ಸ್ ಇವಳನ್ನ. ಸೊ ಅದು ಸವಣೂರು ಖಾರ ಮತ್ತು ಧಾರವಾಡ ಪೇಡ ತೊಗೊಂಡು ಬಂದಿದ್ದಾರೆ. ಸೊ ಅದು ತೋರಿಸ್ತೀನಿ ಬನ್ನಿ. ಅಮ್ಮ ಬಾಯಲ್ಲಿ ಹೋಗೋಣ. ನೋಡಿ ಫ್ರೆಂಡ್ಸ್ ಹೆಂಗೆ ಮಾಡ್ತಿದ್ದಾಳು. ಅಮ್ಮ ಇದು ಹೊಸ ಬೆಡ್ ಕವರು ನಾನು ರೀಸೆಂಟಾಗಿ ತರಿಸಿದ್ದೆ. ನಂಗೆ ತುಂಬಾ ಇಷ್ಟ ಆಯಿತು ಕಲರ್. ಇದು ಎಲ್ಲೋ ಕಲರ್ ತುಂಬಾ ಚೆನ್ನಾಗಿ ಕಾಣುತ್ತೆ. ಆ್ಯಂಡ್ ಈ ಸ್ಕ್ರೀನ್ ಕೂಡ ಚೇಂಜ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸ್ವಲ್ಪ ಬೆಡ್ರೂಮ್ ಮೇಕೋವರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇನ್ನೂ ಯಾವಾಗ ಆಗುತ್ತೆ, ಯಾವ ವರ್ಷಕ್ಕೆ ಆಗುತ್ತೆ ಅಂತಲೇ ಗೊತ್ತಿಲ್ಲ. ಸೊ ಆದಷ್ಟು ಬೇಗ ಮಾಡ್ತೀನಿ. ಸೊ ಒಂದು ಒಳ್ಳೆ ಥೀಮಲ್ಲಿ ನಾನು ರೆಡಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಈಗ ಕಿಚನ್ ಆಗಿದೆ ಅಲ್ವಾ. ಸೊ ಈಗ ಬೆಡ್ರೂಮ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಯಾವಾಗುತ್ತೆ. ಸೊ ಆದಷ್ಟು ಬೇಗ ಮಾಡ್ತೀನಿ. ಆ್ಯಂಡ್ ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ ಆಗುತ್ತೆ. ನೀವು ಎಷ್ಟು ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತೀನಿ ನಾನು ಅಷ್ಟು ಚೆನ್ನಾಗಿ ಮೂವ್ ಆನ್ ಆಗ್ತೀನಿ. ಆ್ಯಂಡ್ ಅಷ್ಟು ಚೆನ್ನಾಗಿ ವಿಡಿಯೋ ಅಪ್ಲೋಡ್ ಮಾಡ್ತೀನಿ, ಸರಿನಾ? ಸೊ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಆ್ಯಂಡ್ ಇನ್ನೂ ಯಾರೆಲ್ಲ ನನ್ನ ವಿಡಿಯೋಸ್ನ ಲಾಸ್ಟ್ ವ್ಲಾಗ್ಸ್ಗಳನ್ನೆಲ್ಲ ಇನ್ನೂ ಯಾರೆಲ್ಲ ನನ್ನ ವಿಡಿಯೋಸ್ ನೋಡಿಲ್ಲ, ಸೊ ಬೇಗ ಬೇಗ ಹೋಗಿ ವಿಡಿಯೋ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಏನು ಅಮ್ಮ ಸುಸು ಮಾಡೋದು ಹೆಂಗಮ್ಮ? ಸುಸು ಮಾಡೋದು ಹೆಂಗ ಅಂತಂದರೆ ಮೇಲ್ಗಡೆ ಡ್ರೆಸ್ ಎತ್ತಿ ತೋರಿಸ್ತಾಳೆ. ಅಮ್ಮ ಬಾಯ್ಲಿ. ಸುಮ್ಮನೆ ಮಯ್ಯೋ ನೀನು. ನಮ್ಮ ಮಯ್ಯುಗೆ ಬ್ಲ್ಯಾಕ್ ಗ್ರೇಪ್ಸ್ ಅಂದರೆ ತುಂಬಾ ಇಷ್ಟ. ಸೊ ಅವನಿಗೋಸ್ಕರ ಇದನ್ನು ತರಿಸಿದ್ದೀನಿ. ಬ್ಲ್ಯಾಕ್ ಗ್ರೇಪ್ಸು ಫುಲ್ ಫ್ರೆಶ್ ಇದೆ ಫ್ರೂಟ್ ಮಾತ್ರ. ಆ್ಯಂಡ್ ಬೀಟ್ರೋಟ್ನ ತರಿಸಿದ್ದೀನಿ, ಬೀಟ್ರೋಟ್ ಮಾಡ್ಕೊಡೋಣ ಅಂತ. ನಾಳೆ ನನಗೆ ಬೀಟ್ರೋಟ್ ಜ್ಯೂಸ್ ಮಾಡ್ಕೊಳ್ಳಿಕ್ಕೆ ಅಂತ ಹೇಳಿ ಅದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಇವತ್ತೇ ಬೀಟ್ರೋಟ್ನ ತರಿಸಿದ್ದೀನಿ. ನೋಡಿ ತರಕಾರಿಯಲ್ಲಿ ಏನು ಫ್ರೆಶ್ ಆಗಿದೆ, ತುಂಬಾ ಚೆನ್ನಾಗಿ ಬಂದೈತೆ ನೋಡಿ. ಪ್ಯಾಕಿಂಗ್ ಕೂಡ ತುಂಬಾ ಚೆನ್ನಾಗಿದೆ. ನಾನಿಲ್ಲಿ ನಂದಿನಿ ಮಿಲ್ಕ್ ಖಾಲಿ ಆಗಿತ್ತು. ಸೊ ಅದಕ್ಕೆ ನಾನು ಇವತ್ತು ಅಮೂಲ್ ಮಿಲ್ಕ್ನ ಟ್ರೈ ಮಾಡೋಣ ಅಂತಂದೇಳಿ ತರಿಸಿದ್ದೀನಿ. ಸೊ ಅಮೂಲ್ ಮಿಲ್ಕು ಚೆನ್ನಾಗಿದೆ ಇದನ್ನು ಕೂಡ. ಸೊ ಅಮೂಲ್ ಮಿಲ್ಕ್ ತರಿಸಿದ್ದೀನಿ 1/2 ಲೀಟರು. ನಾನು ಸ್ವಲ್ಪ ಒಂದು 100 ಗ್ರಾಮಷ್ಟು ಡೈಲಿ ಗುಡ್ ಕಂಪ್ನಿಯಿಂದ ಆಲ್ಮೋಂಡ್ಸ್ನ ತರಿಸಿದ್ದೀನಿ. ಅಯ್ಯೋ ಏಯ್ ನೋಡಿ, ನಾನಿಲ್ಲಿ ಕೆಲಸ ಮಾಡ್ತಿದ್ರೆ ಇವರಿಬ್ಬರದೇ ಇಲ್ಲಿ ನಡಿಯಲ್ಲಿ ನಡಿಯಲ್ಲಿ ನಡಿ. ಏಯ್ ಆ್ಯಂಡ್ ಪಾಮ್ ಆಯಿಲ್ ಕೂಡ ಖಾಲಿ ಆಗಿತ್ತು. ಸೊ ಸನ್ಫ್ಲವರ್ ಆಯಿಲ್ನ ತರಿಸಿದ್ದು, ನಾನು ಅದನ್ನೇ ಯೂಸ್ ಮಾಡೋದು. ಸೊ ಫಾರ್ಚೂನ್ ಸನ್ಫ್ಲವರ್ ಆಯಿಲ್ನ ತರಿಸಿದ್ದೀನಿ. ಸೊ 1 ಲೀಟರ್ ಇದು ಪ್ರೈಸು 138. ಸೊ ನಾರ್ಮಲಾಗಿ ಅಂಗಡಿಯಲ್ಲೂ ಕೂಡ ಸಿಗೋ ಥರ ಪ್ರೈಸೇ ಸಿಗುತ್ತೆ. ಆ್ಯಂಡ್ ಇದು 27 ರುಪೀಸು. 320 ಏನೋ ಆಯಿತು. ಇದು 5 ಐಟಮ್ಸ್ ಅಷ್ಟೇ. ಎಷ್ಟು ಫ್ರೆಶ್ ಆಗಿದೆ ನೋಡಿ. ಒಂದು ಹಣ್ಣು ಕೂಡ ಕೆಟ್ಟೋಗಿಲ್ಲ, ಅಷ್ಟು ಫ್ರೆಶ್ ಆಗಿದೆ. ನಮ್ಮ ಮೈಗೆ ಬ್ಲ್ಯಾಕ್ ಗ್ರೇಪ್ಸ್ ಅಂದರೆ ತುಂಬಾ ಇಷ್ಟ ಅಲ್ವಾ ಮಯ್ಯೋ? ನಿಂಗೆ ಬ್ಲ್ಯಾಕ್ ಗ್ರೇಪ್ಸ್ ಅಂದರೆ ಇಷ್ಟ ಅಲ್ಲ? ಇದೇನಿದು? ಗ್ರೇಪ್ಸ್.
ಬ್ಲ್ಯಾಕ್ ಗ್ರೇಪ್ಸ್. ಅವಳು ನೋಡಿ ಇಲ್ಲಿ ಎಲ್ಲಿ ಏನು ಮಾಡ್ತಿದ್ದಾಳೆ, ಯಪ್ಪ ಇವಳಿಗೆ ಏನಮ್ಮ ಏನು ಮಾಡ್ತಿದ್ಯಾ ನೀನು? ಸಿಲಿಂಡ್ರು ನೀನು ಸಣ್ಣ ಸಿಲಿಂಡ್ರ್ ಇದ್ದಂಗೆ ಅದಿ ನೋಡಿ ನೀನು. ಕರೆಕ್ಟ್